ಇದಂತೇಳಿ ಸ್ಪೆಷಲ್ ಮೆನು. ಭಾಳ ಕಷ್ಟ ಆಯಿತು ಪಾಪ ಮಾಡೋದಿಲ್ಲ. ನಮಸ್ತೆ ಮಾಡಿ ಸೂಪರ್ 10 ಔಟ್ ಆಫ್ 10. ಅಷ್ಟು ಚಲೋ ಆಗೈತಿ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಕಣ್ಣೆದುರು ನಿಂತರೆ ಅಪ್ಸರಿ ದಿನ ನಕ್ಕು ನಕ್ಕು ಕನಸಿಕ್ಕು ತಾಳೆ ಚತುರೆ ಇವಳಿದ್ದಲ್ಲೆಲ್ಲ ನಾ ಮರೆಯಬೇಕು ಇದಿರೆ ಮರೆತು ಮರೆತು ಎಲ್ಲ ಮರೆತು. ಹೆಂಗದಿರಿ, ಆರಾಮದಿರೇನಾ? ಐ ಹೋಪ್ ಎಲ್ಲರೂ ಆರಾಮದಿರಿ ಅನ್ಕೊಂಡ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಒಂದು ಸೂಪರ್ ರೆಸಿಪಿ ಜೊತೆ. ಈ ರೆಸಿಪಿಗೆ ಏನೇನ್ ಬೇಕಾಗ್ತೈತಿ ನೋಡುನು ಬರ್ರಿ. 2 ಕಪ್ ಆಗುವಷ್ಟ ಗೋಡಂಬಿ ತಗೊಂಡೇನಿ, ಒಂದು 150 ಗ್ರಾಮ್ ಅಷ್ಟ ಪನ್ನೀರ್ ತಗೊಂಡೇನಿ, ಸ್ವಲ್ಪ ಮೊಸರ, ಉಳ್ಳಾಗಡ್ಡಿ ಈ ರೀತಿ ದಪ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡೇನಿ, ಅಂಡ್ ಸೇಮ್ ಟೊಮೆಟೊನು ಅದೇ ರೀತಿ ಕಟ್ ಮಾಡಿ ಇಟ್ಕೊಂಡೇನಿ, ಅಂಡ್ ಸ್ವಲ್ಪ ಕೊತ್ತಂಬರಿ ತಗೊಂಡೇನಿ. ಅಂಡ್ ಇವತ್ತಿನ ರೆಸಿಪಿ ಹೆಸರು ಬಂದ ಕಾಜು ಪನ್ನೀರ್ ಮಸಾಲ. ಅದ್ರ ಸಲುವಾಗಿ 1 ಕಪ್ ಸೈಡ್ ತಕೊಂಡಿಟ್ಕೊಂಡಿನಲ್ಲ, ಅದು ಗೋಡಂಬಿ, ಉಳ್ಳಾಗಡ್ಡಿ, ಟೊಮೆಟೊ ಈ ರೀತಿ ಕುದಿಸ್ಕೊಳತೀನಿ. ಸೈಡ್ ಗಾರ್ನಿಶಿಂಗ್ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಳತಿದ್ನಿ. ಗ್ರೇವಿ ಸಲುವಾಗಿ ಉಳ್ಳಾಗಡ್ಡಿ ಗೋಡಂಬಿ ಬೇಯಕ್ಕಿಟ್ಟಿದ್ದ ಕುದಿಯುತ್ತನ ಅಂತ ಹೇಳಿ ಸೈಡ್ ಬೈ ಸೈಡ್ ಜೀರಾ ರೈಸ್ ಮಾಡ್ಕೊಳತೀನಿ. ನಾನು ಮೊದ್ಲ ಜೀರಾ ರೈಸ್ ಮಾಡ್ಬೇಕಾಗಿತ್ತು, ಬಟ್ ಮಂಜೂರ್ ಆಮೇಲೆ ಇದ್ರು ಅಂತ ಈ ರೀತಿ ನಾನು ಮತ್ತೆ ಫ್ರೈ ಮಾಡ್ಕೊನಿ. ಅಷ್ಟೊತ್ತನ ಅಂದ್ರ ಈ ರೀತಿ ಬೇದಿದ್ದು ಟೊಮ್ಯಾಟೊ ಅಂಡ್ ಬೇದಿದ್ದು ಉಳ್ಳಾಗಡ್ಡಿ ಗೋಡಂಬಿ ಎಲ್ಲಾನು ಮಿಕ್ಸರ್ ಜಾರಿಗೆ ಹಾಕೊಳತೀನಿ. ಅಂಡ್ ಟೊಮ್ಯಾಟೋದ್ ಏನ್ ಮ್ಯಾಗಿನ್ ಸ್ಕಿನ್ ಇರ್ತೈತ್ಲ ಅದನ್ನ ತಕ್ಕೊಂಡಿನಿ, ಅಂದ್ರೆ ಸಿಪ್ಪೆ ತಕೊಂಡಿದ್ನಿ. ವಿಡಿಯೋ ಸ್ಟಾರ್ಟಿಂಗ್ ತೋರ್ಸಿದ್ನಿ 2 ಕಪ್ ಆಗೋಷ್ಟು ಗೋಡಂಬಿ ತಗೊಂಡಿದ್ನಿ, 1 ಕಪ್ ಅಷ್ಟ ಬೇಯಿಸ್ಕೊಂಡಿನಿ, 1 ಕಪ್ ಹಂಗ ಇಟ್ಕೊಂಡಿನಿ. ಅಂಡ್ ಸ್ಕಿನ್ ಏನ್ ತೆಗ್ದಿರೋ ಟೊಮ್ಯಾಟೊ ಇಲ್ಲ ಅದನ್ನು ಮಿಕ್ಸರ್ ಜಾರಿಗೆ ಹಾಕಿ ಕೊತ್ತಂಬರಿನೂ ಸ್ವಲ್ಪ ಆತರ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಮೊಸರು ಹಾಕೋನಿ. ಕಸ್ಕಸಿ ಇದ್ರೆ ಅದನ್ನು ನೆನ್ಸ್ ಹಾಕೋಬಹುದು. ಇಷ್ಟೆಲ್ಲ ಮಿಕ್ಸ್ ಮಾಡಾದ ತಕ್ಷಣ ಗ್ರೈಂಡ್ ಮಾಡ್ಕೊಂಡ್ರೆ ನಮ್ ಗ್ರೇವಿಗೆ ರೆಡಿ ಆಗ್ತೈತಿ. ನಾನು ಸೈಡ್ ತೆಗೆದಿಟ್ಕೊಂಡಿರೋ ಗೋಡಂಬಿನ ಈ ರೀತಿ ಆಯಿಲ್ ಅಥವಾ ತುಪ್ಪದಾಗ ಹಾಕಿ ಫ್ರೈ ಮಾಡ್ಕೋಬೇಕು. ಲೈಟ್ ಬ್ರೌನ್ ಕಲರ್ ಆಗೋ ತನ ಫ್ರೈ ಮಾಡ್ಕೊಂಡ ಸೈಡ್ ತೆಗೆದಿಟ್ಕೋಬೇಕು. ಅಂಡ್ ಇವತ್ತಿನ ರೆಸಿಪಿ ಸಲುವಾಗಿ ನಾನು ಎವರೆಸ್ಟ್ ಪನ್ನೀರ್ ಮಸಾಲ ಯೂಸ್ ಮಾಡತ್ತಿದ್ನಿ. ಗೋಡಂಬಿ ಫ್ರೈ ಮಾಡಿ ಇಟ್ಕೊಂಡಿರ್ತಾನಲ್ಲ ಅದ ಆಯಿಲ್ ಒಳಗ ನಾ ಮತ್ ವಾಪಸ್ ಗ್ರೇವಿಗೆ ಮಸಾಲ ರೆಡಿ ಮಾಡಿದ್ನಲ್ಲ ಅದನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ ಸ್ವಲ್ಪ ಅರಿಶಿನ ಹಾಕ್ತೀನಿ. ಅದಾದ್ಮೇಲೆ ಎವರೆಸ್ಟ್ ಅವ್ರದ್ದು ನಾನು ಪನ್ನೀರ್ ಮಸಾಲ ಏನ್ ತಗೊಂಡಿದ್ನಲ್ಲ ಅದನ್ನು ಒಂಚೂರು ಹಾಕೋತೀನಿ. ಸ್ವಲ್ಪ ಮಸಾಲೆ ಖಾರ ಹಾಕಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋತೀನಿ. ಸ್ಪೈಸಸ್ ಎಲ್ಲ ಮಿಕ್ಸ್ ಮಾಡಾದ ತಕ್ಷಣ ಸ್ವಲ್ಪ ಸಾಲ್ಟ್ ಹಾಕಿ ಈ ರೀತಿ ಆಯಿಲ್ ಬಿಡುತನ ಬೇಯಿಸ್ಕೋತೀನಿ. ಸಣ್ಣ ಉರಿದಾಗ ಬೇಯಿಸ್ಕೋಬೇಕು. ಕಂಪ್ಲೀಟ್ ಆಗಿ 2 ನಿಮಿಷ ಬೇಯಿಸ್ಕೊಂಡಾದ ತಕ್ಷಣ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀವು ನೀರ್ ಮಿಕ್ಸ್ ಮಾಡ್ಕೊಂಡ ಲಾಸ್ಟ್ ಒಂಚೂರ ಕಸೂರಿ ಮೇಥಿ ಮಿಕ್ಸ್ ಮಾಡ್ತೀನಿ. ಇದೆಲ್ಲ ಮಿಕ್ಸ್ ಆದ ತಕ್ಷಣ 2 ರಿಂದ 3 ನಿಮಿಷ ಮತ್ತೆ ಬೇಯಿಸ್ಕೋತೀನಿ. ಮೀಡಿಯಂ ಫ್ಲೇಮ್ ದಾಗ ಬೇಯಿಸ್ಕೋತೀನಿ. ಆಮೇಲೆ ಅದಕ್ಕೆ ಪನ್ನೀರ್ ಆಡ್ ಮಾಡ್ತೀನಿ. ಕ್ಯೂಬ್ಸ್ ತರ ಕಟ್ ಮಾಡ್ಕೊಂಡಿರೋ ಪನ್ನೀರ ಮತ್ತೆ ಗೋಡಂಬಿ ಏನ್ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಆಡ್ ಮಾಡ್ತೀನಿ. ಲಾಸ್ಟ್ ಚೂರ್ ಗಾರ್ನಿಶಿಂಗ್ ಅಂತ ಕೊತ್ತಂಬರಿ ಮಿಕ್ಸ್ ಮಾಡ್ತೀನಿ. ಯಾಕಂದ್ರೆ ನಾ ಆಲ್ರೆಡಿ ಗ್ರೈಂಡ್ ಮಾಡುವಾಗ ಮಿಕ್ಸ್ ಮಾಡಿದ್ನಿ. ಅದಕ್ಕ 2 ಮಿನಿಟ್ಸ್ ಮತ್ತೆ ಬೇಯಿಸ್ಕೊಂಡ ತಕ್ಷಣ ಈ ರೀತಿ ಪ್ಲೇಟ್ ಮುಚ್ಚಿ 1-2-3 ಮಿನಿಟ್ಸ್ ಬಿಡ್ಬೇಕು. ಸ್ಟ್ರೆಂತ್ ಮತ್ತು ಮೂಡ್. ಜೀರಾ ರೈಸ್ ಮಾಡಿ ಕಾಜು ಪನ್ನೀರ್ ಮಸಾಲ ಮಾಡಾದ ತಕ್ಷಣ ನಾನು ಪುಲ್ಕಾ ಚಪಾತಿ ಮಾಡತ್ತಿದ್ನಿ. ಇದು ಮಂಜೂರ್ಗೆ ಇತ್ತೀಚೆಗೆ ಬಹಳ ಸೇರತಾವು, ಅದಕ್ಕೆ ಈ ರೀತಿ ಚಪಾತಿ ಮಾಡತೀನಿ. ಮಂಜೂರಿಗೆ ಸುಟ್ಟಿ ಐತಂತೇಳಿ ಸ್ಪೆಷಲ್ ಮೆನು. ಅವ್ರು ಹೇಳಿದ್ರು ಬೆಳಗ್ಗೆ ನಂಗೆ ಪನ್ನೀರ್ದು ಏನಾರೇ ಮಾಡ್ಕೊಡು, ಕಾಜುದ ಏನಾರೇ ಮಾಡ್ಕೊಡು. ಕಾಜು ಪನ್ನೀರ್ ಮಸಾಲ ಮಾಡೋದು. ಪಾಪ ಕಾಜು ತಂದಿಟ್ಟ ಭಾಳ ದಿನ ಆಗಿತ್ತಲ್ಲ, ಅಂದ್ರೆ ಗೋಡಂಬಿ ತಂದು ಇಟ್ಟ ಭಾಳ ದಿನ ಆಗಿತ್ತು. ಇವತ್ತು ಫೈನಲಿ ಮಾಡ್ಕೊಟ್ನಿ. ಇದು ಮಹಾರಾಷ್ಟ್ರ ಮತ್ತು ಪಂಜಾಬದವ್ರು ಭಾಳ ಫೇಮಸ್ ಅಲ್ಲ. ಫುಲ್ಕಾ UP ಬಿಹಾರದವ್ರು ಮಾಡಿದ್ ನೋಡಿ, ನಂಗೆ ಗೊತ್ತಿಲ್ಲ. ಇದು ಕಾಜು ಪನ್ನೀರ್ ಪಂಜಾಬಿ ಡಿಶ್ ಅಲ್ಲ. ಯಾವಲ್ ನಮ್ ಕಡೆನೂ ತಿಂತಾರಲ್ಲ, ಈಗ ಎಲ್ಲಾ ಕಡೆ ತಿಂತಾರ. ನಾನು ನಿನ್ನೆ ವ್ಲಾಗ್ದಾಗ ಹೊರಗೆ ಹೋಗಿದ್ದ ಮೂವಿ ನೋಡ್ಕೊಂಡ್ ಬಂದಿದ್ದ ಎಲ್ಲಾನು ಶೇರ್ ಮಾಡ್ಕೊಂಡಿನಿ. ಅದ ದಿನ ಸಂಜೆ ವ್ಲಾಗ್ ಐತಿದ. ಸಂಜೆಗೆ ಬಂದ ತಕ್ಷಣ ಒಂದ್ ಸ್ವಲ್ಪ ರೆಸ್ಟ್ ಇಲ್ದ ಕಂಟಿನ್ಯೂ ಕೆಲಸ ಮಾಡತ್ತಿದ್ನಿ. ಮಂಜೂರ್ಗೆ ಆಕ್ಚುಲಿ ಹೊರಗೆ ತಿನ್ಬೇಡ ಅಂತ ನಾನೇ ಹೇಳಿದ್ನಿ. ಅದಕ್ಕೆ ಅವ್ರು ಏನ್ ಬೇಡ್ತಾರೋ ಅದನ್ನ ಆದಷ್ಟು ನಮ್ಮ ಮನ್ಯಾಗ ಮಾಡ್ಕೊಡಕ್ ಟ್ರೈ ಮಾಡ್ತೀನಿ. ಹೊರಗೆ ಹೋಗಿ ಬಂದ್ಮೇಲೆ ಕಂಟಿನ್ಯೂ ನನಗೆ ಸುಸ್ತಾದ್ರೂ ನಾನು ಕೆಲಸ ಮಾಡಿ ಇಷ್ಟೆಲ್ಲ ಮೆನು ಮಾಡ್ಕೊಟ್ಟಿದ್ದಕ್ಕೆ ಮಂಜು ಅವರ ನಂಗೆ ಎಷ್ಟು ಚಲೋ ರಿವ್ಯೂ ಕೊಟ್ಟಾರೋ ನೀವ ನೋಡ್ರಿ. ಡಾಬಾದ ಹೆಂಗೆ ಸಿಗ್ತದೆ ಸೇಮ್ ಅದ ಟೇಸ್ಟ್ ಅದು, ಯೂನಿಕ್ ಟೇಸ್ಟ್ ಅದೇ. ಈ ಸಲ ಏನೋ ಸಿಗರೇಟ್ ಯೂಸ್ ಮಾಡಿದ್ರೆ ಸೇಮ್ ಅದ ಟೇಸ್ಟ್. ಸೂಪರ್, ನಿಜವಾಗ್ಲೂ ಹೊರಗೆ ಸಿಗ್ತೀವಿ. ಅದೇ ಸೇಮ್ ಟೇಸ್ಟ್. ಔಟ್ ಆಫ್ 10ಗೆ ಎಷ್ಟು ರೇಟಿಂಗ್ ಕೊಟ್ಟಿ? ಔಟ್ ಆಫ್ 10ಗೆ 10 ಔಟ್ ಆಫ್ 10. ಅಷ್ಟು ಚಲೋ ಆಗೈತಿ. ಬೆಳಗ್ಗೆ ಮನೆಯಿಂದ ಹೋಗ್ಬೇಕಾದ್ರೆ ನಾಷ್ಟ ಮಾಡಿ ಹೋಗಿದ್ದು, ಬಟ್ ಹೊರಗೆ ಹೋದ್ಮೇಲೆ ಕಾಫಿ ಮತ್ತು ಸ್ನ್ಯಾಕ್ಸ್ ಇಷ್ಟತ್ರ ಮೇಲೆ ದಿನ ತೆಗ್ದಿದ್ದು. ಯಾಕಂದ್ರೆ ಮನೆಗೆ ಹೋಗಿ ಅಡುಗೆ ಮಾಡ್ಕೋಬೇಕಂತ ಹೇಳಿ. ಬೆಳಗ್ಗೆ ಸರಿಯಾಗಿ ಊಟನೇ ಮಾಡಿದಿಲ್ಲ, ಬಟ್ ಭಾಳ ಕಷ್ಟ ಆಯಿತು ಪಾಪ ಮಾಡೋದಿಲ್ಲ. ಮಾಡಕ್ ಕಷ್ಟ ಆಗ್ಲಿಲ್ಲ, ಅಲ್ಲಿಂದ ಬಂದು ಕುಂದಿರ್ಲಿಲ್ಲ, ನಾನ್ ಸ್ಟಾಪ್ ಕೆಲಸ.
ನಮಸ್ತೆ ಮಾಡಿದ್ ನಾನು ನಿಮ್ಗೆ ಪ್ರೌಡ್ ಟೇಸ್ಟ್ ವಾಸ್ ಸೇಮ್ ನೀವು ಹೊರಗೆ ಹೋಗಿ ತಿನ್ನೋಕ್ಕಿಂತ ಮನ್ಯಾಗ ಈ ರೀತಿ ಟ್ರೈ ಮಾಡೋರಿ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗಿರ್ತೈತಿ. ನೀವೇ ಮಾಡಿದ ಪ್ರೌಡ್ ಫೀಲ್ಸ್ ಇರ್ತೈತಿ. ಸೊ ಟ್ರೈ ನಿಜವಾಗ್ಲೂ ಟ್ರೈ ಮಾಡ್ತೀವಿ. ರೆಸಿಪಿ ಭಾಳ ಮಸ್ತ್ ಐತಿ. ಇನ್ ಕೇಸ್ ಟ್ರೈ ಮಾಡಿದ್ರಿ ಅಂದ್ರೆ ನಂಗೆ ಕಮೆಂಟ್ ಮಾಡಿರಿ ಹೆಂಗಾಗಿತ್ತಂತ. ಆ್ಯಂಡ್ ಈ ಫುಲ್ ವ್ಲಾಗ್ ನೋಡಿ ನಿಮಗೇನು ಅನಿಸ್ತು ಅಂತ ಕಾಮೆಂಟ್ ಮಾಡಿರಿ. ಇದ ನೋಡ್ರಿ ಇವತ್ತಿನ ವ್ಲಾಗ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ. ಬಾಯ್ ಬಾಯ್. ಇಲ್ಲವಾದರೆ ನಾ ಹೇಗೆ ಬಾಳಲಿ